ನಮ್ಮ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಸರ್ವಶಕ್ತನಾದಂಥ ಭಗವಂತನನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರಾದಂಥ ಮೇಜರ್ ಆರ್ಚ್ ಬಿಷಪ್ ಅವರೇ ಮತ್ತು ಇತರ ಎಲ್ಲ ಇಲ್ಲಿ ಪೂಜ್ಯರೇ, ನನ್ನ ಇಲ್ಲಿ ಜೊತೆಯಲ್ಲಿರುವಂಥ ಎಲ್ಲ ಸಚಿವರೇ ಮತ್ತು ಶಾಸಕರೇ, ಆಗಮಿಸಿರುವಂಥ ಎಲ್ಲ ಮಾನ್ಯರೇ, ಮಹಿಳೆಯರೇ, ನಾನು ಸೈಂಟ್ ಜೋಸೆಫ್ ಸ್ಕೂಲ್ನಲ್ಲಿ ಬೆಂಗಳೂರಿನಲ್ಲಿ ಅಧ್ಯಯನ ಮಾಡಿದ್ರಿಂದ ನಾನು ಜೋಸಫೈಟ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನಗೆ ಇಬ್ಬರು ಗುರುಗಳಿದ್ದರು. ಒಬ್ಬರು ಜೆ ಕೊಯ್ಲು, ಮತ್ತೊಬ್ಬರು ಎಸ್ ಕೊಯ್ಲು. ಜೆ ಕೊಯ್ಲು ಅಂತಂದರೆ ಜೇಮ್ಸ್ ಕೊಯ್ಲು, ಎಸ್ ಕೊಯ್ಲು ಅಂತಂದರೆ ಅವರು ವೇಣೂರಿನಲ್ಲಿದ್ದರು. ನನಗೆ ಭಾಳ ಅವರು ಪ್ರೀತಿ ಮಾಡ್ತಾಯಿದ್ರು. ನಾನು ಯಾವಾಗಾದರೂ ಇಂಗ್ಲೀಷ್ ಮಾತಾಡೋ ತಪ್ಪಿದರೂ ಸರಿಪಡಿಸ್ತಾಯಿದ್ರು. ನಾನು ಒಂದು ದಿವಸ ಖಾಲಿ ಗಾಯ ಆಗಿತ್ತು, ಹೋಗಿ ಹೇಳಿದೆ, ಫಾದರ್ ಐ ಗಾಟ್ ಸಮ್ ವೂಂಡ್ ಅಂತ. ವಾಟ್ ಹ್ಯಾಪನ್? ಐ ಫೆಲ್ ಡೌನ್ ಅಂದರೆ, ಹಾಗೆ ಹೇಳಬೇಡ, ಫೆಲ್ ಡೌನ್ ಅಂದರೆ ಕೆಳಗೆ ಬೀಳಿದ ಮೇಲೆ ಬೀಳಲಿಕ್ಕೆ ಆಗ್ತದೆ. ಡೋಂಟ್ ಸೇ ಐ ಓನ್ಲಿ ಫೆಲ್, ಡೋಂಟ್ ಸೇ ಐ ಫೆಲ್ ಡೌನ್ ಅಂತ. ಆಯಿತು ಫಾದರ್ ಅಂದ. ಆಮೇಲೆ ಅವರು ಹೇಳಿದ್ದು ಕ್ಲಾಸಿಗೆ ಬಂದ ರೆಸ್ಟೋರೆಂಟ್ ಅಂತಂದರೆ ತಪ್ಪು, ರೆಸ್ಟೋರಾ ಅಂತ ಹೇಳಬೇಕು ಅಂತ. ಅನೇಕ ವಿಧದಲ್ಲಿ ನನ್ನನ್ನು ತಿದ್ದಿದ್ರು ಅವರು. ಅವರ ಕೊನೆಗೆ ಅವರು ಎಡಿಟ್ ಹೌಸ್ ಮಂಗಳೂರಿನಲ್ಲಿ ಎಡಿಟ್ ಹೋಮ್ನಲ್ಲಿದ್ದರು. ಅಲ್ಲಿಂದ ಕಾಗದ ಬರೀತಾಯಿದ್ರು, ಇವರಿಗೆ ಸಹಾಯ ಮಾಡಿ ಏನಾದರೂ ಅಂತ ಇದ್ದರೆ ಕಾಗದ ಬರುವಾಗ ಕೊನೆಯಲ್ಲಿ ಒಂದು ವಾಕ್ಯ ಬರೀತಿದ್ರು, ಐ ಹ್ಯಾವ್ ನಾಟ್ ರಿಸೀವ್ಡ್ ಎ ಕಾಲ್ ಫ್ರಮ್ ದಿ ಡಿವಿನಿಟಿ ಎಟ್ ಅಂತ. ಅಂದರೆ ಮೇಲಿಂದ ನನಗಿನ್ನೂ ಕರೆ ಬಂದಿಲ್ಲ ದೇವರಿಂದ ಅಂತ ಅವರು ಕಾಗದದಲ್ಲಿ ಸೇರಿಸಿದ್ರು. ಹ್ಯಾವ್ ನಾಟ್ ಎಟ್ ರಿಸೀವ್ಡ್ ದಿ ಕಾಲ್ ಫ್ರಮ್ ದಿ ಡಿವಿನಿಟಿ ಅಂತ. ಹಾಗೆ ನಾನು ಸೈಂಟ್ ಜೋಸೆಫ್ಸಲ್ಲಿರುವಾಗ ನಮ್ಮ ಎಸ್ ಕೊಯ್ಲು ಇನ್ನೊಬ್ಬರು ಫಾದರು ಕೂಡ ಭಾಳ ಪ್ರೀತಿ ಮಾಡ್ತಾಯಿದ್ರು. ಅವರು ತಿಂಗಳ ಸಂಬಳ ಬಟವಾಡೆಗೆ ಅವರು ಇದ್ದರು. ನಮ್ಮ ಲೆಕ್ಚರರ್ಸಿಗೆ, ಟೀಚರ್ಸಿಗೆಲ್ಲ ಸಂಬಳ ಬಟವಾಡ ಮಾಡಬೇಕಾದ್ರೆ ಲೆಕ್ಕ ಮಾಡಲಿಕ್ಕೆ ಮತ್ತು ಅದನ್ನು ತುಂಬಿಸಲಿಕ್ಕೆ ಅವರಿಗೆ ಜನ ಬೇಕಿತ್ತು. ಇಡೀ ಸೈಂಟ್ ಜೋಸೆಫ್ ಸ್ಕೂಲನ್ನು ಅವರು ಆಯ್ಕೆ ಮಾಡಿದ್ರು. ನನ್ನನ್ನು ಕರ್ಕೊಂಡು ಹೋಗಿ ಅವ್ರು ಹೇಳ್ತಿದ್ರು, ಈಗ ಲೆಕ್ಕ ಮಾಡು, ಯಾಕೆ ನೀನು ಧರ್ಮಸ್ಥಳದಲ್ಲಿ ದುಡ್ಡು ಲೆಕ್ಕ ಮಾಡಿ ಅಭ್ಯಾಸ ಆಗಿರ್ಬೇಕು. ನಾನು ಒಂದು ರೂಪಾಯಿ ಗೊತ್ತೇ ಇರಲಿಲ್ಲ. ಅವ್ರು ಹೇಳ್ತಿದ್ರು, ನಿನಗೆ ಅಭ್ಯಾಸ ಇರಬೇಕು, ದುಡ್ಡು ಲೆಕ್ಕ ಮಾಡಿ ಅದನ್ನು ಹಾಕು ಅಂತ ಹೇಳ್ತಿದ್ರು. ನನಗೆ ಅದು ಹಲ್ವ ಕೊಡ್ತಿದ್ರು, ಹಲ್ವ ತಂದು ಮನೆಗೆ ಕೊಡ್ತಿದ್ದೆ. ಹೀಗೆ ಭಾಳ ಪ್ರೀತಿಯಿಂದ ನನ್ನ ನೋಡಿಕೊಂಡು ನಾನು ಕೂಡ ಸೈಂಟ್ ಜೋಸೆಫ್ಸ್ನಲ್ಲಿ ಆ ಸಂಸ್ಥೆಯಲ್ಲಿ ಬೆಳೆದಿದ್ದೇನೆ. ಇವತ್ತು ನಮ್ಮ ಫಾದರ್ ಮುಖಯ್ಯವರು ಇಲ್ಲಿಗೆ ಬಂದು 25 ವರ್ಷ ಆಯಿತು. ನನಗೆ 25 ವರ್ಷ ಎರಡರದ್ದು ಆಯಿತು. ಈ ಡಯಾಸಿಸ್ ಓಪನ್ ಆಗಿ ಕೂಡ 25 ವರ್ಷ ಆಯಿತು. ಫಾದರ್ ಮುಖಯ್ಯವರು ಬಂದು ಕೂಡ 25 ವರ್ಷ ಆಯಿತು. ನಾನು ಅವ್ರ ಜೊತೆ ಭಾಳ ಸಂಪರ್ಕ ಇಟ್ಕೊಂಡಿದ್ದೇನೆ. ಮೊದಲು ನಮ್ಮೊಬ್ಬರ ಒಳಗೆ ಭೇದ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಿದ್ರು. ಯಾರಾದರೂ ಬಂದು ನನಗೆ ಹೇಳ್ತಿದ್ರು, ಹಾಗಾಯಿತು ಹೀಗಾಯಿತು ಅಂತ ಹೇಳಿ. ಫಾದರಿಗೆ ಕೂಡ ಬಂದು ಹೇಳ್ತಿದ್ರು. ಒಂದು ದಿವಸ ನಾವಿಬ್ಬರು ಭೇಟಿಯಾಗಿ ನಾವು ಮಾತಾಡಿಕೊಂಡು, ಏನಂದ್ರೆ ಇನ್ಮೇಲೆ ಯಾರಾದರೂ ಏನಾದರೂ ಬಂದು ನಮ್ಮ ಮೇಲೆ ನಿಮ್ಮ ವಿರುದ್ಧವಾಗಿ ಅಥವಾ ನಮ್ಮ ವಿರುದ್ಧವಾಗಿ ಹೇಳಿದರೆ ನಾವು ನಿಮಗೆ ಫೋನ್ ಮಾಡಬೇಕು, ನೀವು ನನಗೆ ಫೋನ್ ಮಾಡಬೇಕು ಅಂತ. ಆವತ್ತಿನಿಂದ ಒಂದು 2 ಫೋನ್ ಮಾಡಿರ್ಬೋದು. ಈಗಲೂ ನಾನು ಅವರ ಫೋನ್ ನಂಬರ್ ಲೋಡ್ ಹಿಡಿದಿದೆ. ಆದರೆ ಕಳೆದ 20 ವರ್ಷದಲ್ಲಿ ಒಂದು ಫೋನ್ ಕಾಲ್ ಕೂಡ ನಾನು ಅವರಿಗೆ ಮಾಡಲಿಲ್ಲ, ಅವರು ಕೂಡ ನನಗೆ ಮಾಡಲಿಲ್ಲ. ಅಂದರೆ ನಾವು ಬಹಳ ಪ್ರೀತಿಯಲ್ಲಿದ್ದೇವೆ. ನಾವು ಪ್ರೀತಿಯಲ್ಲಿದ್ದರೆ ನಮ್ಮ ಶಿಷ್ಯರೆಲ್ಲರೂ ಕೂಡ ಪ್ರೀತಿಯಲ್ಲಿರ್ತಾರೆ. ನಾವೇನಾದರೂ ಸ್ವಲ್ಪ ಇದ್ದರೆ ಅವರು ಒಂದೊಂದೇ ವಿಷಯ ಬಂದು ಹೇಳ್ತಾರೆ, ಹಾಗಾಯಿತು ಹೀಗಾಯಿತು ಅಂತೇಳಿ. ನಾವಿಬ್ಬರು ಭಾಳ ಪ್ರೀತಿಯಲ್ಲಿದ್ದೇವೆ. ಅದರಿಂದ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಸಂತೋಷ ಅಂತಂದರೆ ಇವತ್ತು ಈ ಸಂದರ್ಭದಲ್ಲಿ ಇಷ್ಟು ಹೇಳಬಲ್ಲೆ, ನಮ್ಮ ಭಾರತೀಯತೆಯನ್ನು ಒಪ್ಪಿಕೊಂಡಂಥ ಒಂದು ಸಮಾಜ ಇದ್ದರೆ ಅದು ಈ ಕ್ರಿಶ್ಚಿಯನ್ ಸಮಾಜದ. ನಮ್ಮ ಬೇರೆ ಎಲ್ಲ ಅನೇಕ ಧರ್ಮಗಳಿದ್ದ ಈ ದೇಶದಲ್ಲಿ. ನಾವು 82 ವರ್ಷದಿಂದ ಧರ್ಮಸ್ಥಳದಲ್ಲಿ ಸರ್ವಧರ್ಮ ಸಮ್ಮೇಳನ ಮಾಡ್ತಾ ಬಂದಿದ್ದೇವೆ. ಈ ಸರ್ವಧರ್ಮ ಸಮ್ಮೇಳನದ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನು ಅಂತಂದರೆ ಭಾರತೀಯತೆಯನ್ನು ಒಪ್ಪಿಕೊಳ್ಳೋದು ಅಂತ. ಅಂದರೆ ಧರ್ಮ ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರಗಳೆಲ್ಲ ನಮ್ಮ ಸ್ವಭಾವಕ್ಕೆ ಸರಿಯಾಗಿ ನಮ್ಮ ನಮ್ಮ ಧಾರ್ಮಿಕ ವಿಧಿವಿಧಾನಗಳು ಹಾಗೆ ಇರ್ತವೆ. ಆದರೆ ಕೆಲವಾರು ಬಾರಿ ನಮ್ಮ ಹೆಸರುಗಳೆಲ್ಲ ನಿಮ್ಮ ಹೆಸರುಗಳನ್ನು ನೀವು ಸರ್ನೇಮ್ ಹೇಳದೇ ಇದ್ದರೆ ನೀವೆಲ್ಲ ಯಾರು ಅಂತ ಗೊತ್ತಾಗೋದು. ಹಿಂದೂ, ಕ್ರಿಶ್ಚಿಯನೋ, ಇನ್ನೊಬ್ಬರು ಗೊತ್ತಾಗೋದಿಲ್ಲ. ಎಲ್ಲರೂ ಕೂಡ ಹಿಂದೂ ಹೆಸರುಗಳನ್ನು ಇಟ್ಕೊಂಡಿದ್ದೀರಿ. ಅದೇ ರೀತಿ ದೇವಸ್ಥಾನ, ಇಲ್ಲಿ ಚರ್ಚಿನ ಮುಂದೆ ಧ್ವಜಸ್ತಂಭ ಇದೆ. ನಮ್ಮಲ್ಲಿ ಒಂದು ಮಾತಿದೆ, ಧ್ವಜಸ್ತಂಭ ಇದ್ದರೆ ದೇವತೆಗಳು ಆಕಾಶದಲ್ಲಿ ಹೋಗುವಾಗ ನೋಡ್ತಾರಂತೆ, ಕೆಳಗೆ ನೋಡುವಾಗ ಧ್ವಜಸ್ತಂಭ ಇದೆ, ಇಲ್ಲಿ ಹೋಗಿ ಏನು ವಿಶೇಷ ಇರಬೇಕು ಅಂತ ಅವರು ಅಲ್ಲಿಗೆ ಬರ್ತಾರಂತೆ. ಈಗ ದೇವತೆಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು. ಯಾಕೆಂದರೆ ಇಲ್ಲಿ ಎಲ್ಲ ನಮ್ಮ ಚರ್ಚ್ಗಳ ಮುಂದೆ ಧ್ವಜಸ್ತಂಭ ಇರೋದ್ರಿಂದ ಇದು ನಮ್ಮ ಹಿಂದೂ ಧ್ವಜಸ್ತಂಭವೋ ಕ್ರಿಶ್ಚಿಯನ್ ಸ್ತಂಭವೋ ಅವ್ರಿಗೆ ಗೊತ್ತಾಗಲಿಕ್ಕಿಲ್ಲ. ಆದರೆ ಅವರು ಬಂದು ಹೋಗಲಿ ಅಂತಂದರೆ ಅವರು, ನಾವು ಹೇಳಿದ ಹಾಗೆ ಈಗ ನವದೇವತೆಗಳು ಅಂತ ಹೇಳ್ತೇವೆ ನಾವು, ಕುಬೇರ, ಇಂದ್ರ, ವಾಯು, ಅಗ್ನಿ, ಇವರು ಯಾರು ಬೇಕಾದರೂ ಬಂದು ಹೋಗ್ಬೋದು.
ಆದರೆ ಮುಖ್ಯವಾಗಿ ಹಿಂದುತ್ವದ ಬಗೆಗಿಂತ ಹೆಚ್ಚು ಭಾರತೀಯತ್ವವನ್ನು ಒಪ್ಪಿಕೊಂಡಂಥ ಒಂದು ಸಮಾಜ ಇದ್ರದ ನಿಮ್ಮ ಈ ಸಮಾಜ ನನಗೆ ಇದನ್ನು ಭಾಳ ಹೆಮ್ಮೆ ಅನಿಸ್ತದೆ ನನಗೆ. ಹೀಗಾಗಿ ಇವತ್ತು ನಮ್ಮ ಎಲ್ಲ ಸಮಾಜದಲ್ಲಿರುವವರು ಕೂಡ ಪ್ರೀತಿಯಿಂದ ಇರಬೇಕಾದದ್ದು ಬಹಳ ಅವಶ್ಯಕತೆ ಇದೆ. ನಮ್ಮಲ್ಲಿ ಭೇದ ಹುಟ್ಟುವಂತ ಬಹಳ ಸುಲಭ, ನೀವು ಯಾರು ನಾವು ಯಾರು ಅಂತ ಭೇದವನ್ನು ಉಂಟು ಮಾಡಬಹುದು, ಆದರೆ ಸ್ನೇಹ ಮಾಡುವಂಥದ್ದು ಬಹಳ ಕಷ್ಟ ಇದೆ. ನಾವು ಸ್ನೇಹಿತರಾಗಿ ಪ್ರೀತಿ ವಿಶ್ವಾಸದಿಂದ ಬದುಕಬಹುದು. ಇಲ್ಲಿ ಈ ಸಮಾಜ ಬಹಳ ಕಷ್ಟ ಜೀವನವನ್ನು ಮಾಡಿದಂಥ ಸಮಾಜ. ನನಗೆ ಗೊತ್ತಿದ್ದ ಹಾಗೆ ಇಲ್ಲಿ ಬಂದಂಥ ಎಲ್ಲ ಕ್ರಿಶ್ಚಿಯನ್ರು ಕೂಡ ಅಥವಾ ಇಲ್ಲಿ ಹಳ್ಳಿಯಲ್ಲಿ ಇರೋರು ಮೊದಲು ಬಂದು ಒಂದು 5 ವರ್ಷ ಬಹಳ ಕಷ್ಟಪಟ್ಟಿದ್ದಾರೆ. ತಿನ್ನಲಿಕ್ಕೆ ಅವರು ಕೇವಲ ಗೆಣಸು ಬೆಳೆಸಿ ಗೆಣಸಿಂದಲೇ ಮಾಡಿದಂಥ ದೋಸೆ, ಗೆಣಸಿಂದಲೇ ಮಾಡಿದಂಥ ಅಡುಗೆನ, ನಮಗೆ ಗೆಣಸು ಒಂದು ದಿವಸ ತಿಂದರೆ ಮರು ದಿವಸ ಉಷ್ಣ ಆಗ್ತದೆ. ಆದರೆ ಅವರು ಅದರಲ್ಲೇ ಜೀವನ ಮಾಡಿ ಆಮೇಲೆ ಸಂಪತ್ತು ಬಂದ ಮೇಲೆ ಒಂದು ಒಳ್ಳೆ ಮನೆ ಕಟ್ಟಿಕೊಂಡು ಕೃಷಿ ಮಾಡ್ತಾರೆ. ಕೃಷಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟವರು ಕ್ರಿಶ್ಚಿಯನ್ರು. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿದರೆ ನಮ್ಮ ಎಲ್ಲ ಜನಜೀವನ ಪದ್ಧತಿಯನ್ನು ಬದಲಾಯಿಸಿದವರು. ಮೊದಲು ಇಲ್ಲಿ ಟೈಲ್ ಫ್ಯಾಕ್ಟ್ರಿ ಬಂತು, ಆಮೇಲೆ ನಮ್ಮ ಎಲ್ಲ ಹಳ್ಳಿಗಳಲ್ಲಿ ತರಕಾರಿಯನ್ನು ಬೆಳೆಸೋದು ಹೇಗೆ, ತರಕಾರಿಯನ್ನು ಹೇಗೆ ಬೆಳೆಸಬೇಕು, ಹೇಗೆ ಗೊಬ್ಬರ ಹಾಕಬೇಕು, ಹೇಗೆ ಅದನ್ನು ಗಾತ್ರ ಮಾಡಬೇಕು, ಹೇಗೆ ಅದು ಸರಿಯಾಗಿ ಪೌಷ್ಟಿಕಾಂಶವನ್ನು ಉಳಿಸಿಕೊಳ್ಬೇಕು ಅಂತ ಹೇಳಿದವರು ಅವರು. ಹಾಗಾಗಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ಇಡೀ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಜಿಲ್ಲೆ ಪ್ರಥಮ ಜಿಲ್ಲೆ ಅಂದರೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಎರಡನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ. ಈ ಜಿಲ್ಲೆ ಇವತ್ತು ಪ್ರಖ್ಯಾತವಾಗಿದ್ದರೆ ವಿದ್ಯೆಯಲ್ಲಿ ಅಥವಾ ವೈದ್ಯಕೀಯದಲ್ಲಿ ಅಥವಾ ಬೇರೆ ಯಾವುದೇ ಇದರಲ್ಲಿ ಅದು ಬಹಳ ಪ್ರಸಿದ್ಧವಾಗಿರಬೇಕಾದಕ್ಕೆ ಕಾರಣ ಕ್ರಿಶ್ಚಿಯನ್ ಸಮುದಾಯದವರು ಕೊಟ್ಟಂಥ ಪ್ರೋತ್ಸಾಹ ಅಂತ ನಾನು ಖಂಡಿತವಾಗಿ ಇಲ್ಲಿ ಹೇಳ್ತೇನೆ. ಮತ್ತು ವಿದ್ಯೆಯಲ್ಲಿ ಮಾಡೆಲ್ ಅವರು ತೋರಿಸಿಕೊಟ್ರು, ಹೇಗೆ ಎಜುಕೇಷನ್ ಮಾಡಬಹುದು, ವಿದ್ಯೆಯನ್ನು ಮಾಡಬಹುದು ಅಂತ. ಹಾಗಾಗಿ ನಾನು ಮತ್ತೊಮ್ಮೆ ನಾನು ಫಾದರ್ ಮುಖ್ಯವರಿಗೆ ಈಗ ಭಾಳ ಸಮಯ ಆಯಿತು ಫೋನ್ ಮಾಡಿದೆ. ಅದು ಯಾಕೆ ಫೋನ್ ಮಾಡಲಿಲ್ಲ ಅಂದರೆ ಫೋನ್ ಮಾಡೋದು ಅಗತ್ಯ ನಮಗೆ ಬರಲಿಲ್ಲ. ಹಾಗೆ ನಾವು ಪರಸ್ಪರ ಸ್ನೇಹದಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು. ಇನ್ನು ಮುಂದೆ ಕೂಡ ನಮ್ಮ ಸಮಾಜ ಜೊತೆಯಾಗಿ ಬೆಳಿಬೇಕು. ಪ್ರಗತಿ ಪ್ರೋಗ್ರೆಸ್ ಅಂಥದ್ದು ಎಲ್ರಿಗೂ ಒಂದೇ. ಬಡತನದ ನಾವು ಹಸಿವು ಎಲ್ಲ ಜೀವಿಗಳಿಗೂ ಒಂದೇ. ಬೇರೊಬ್ಬರಿಗೆ ಹಸಿವು ಆದರೆ ನಮಗೆ ಹಸಿವು ಗೊತ್ತಾದರೆ ಎಲ್ಲ ರೀತಿಯ ಹಸಿವುಗಳು ಕೂಡ ಒಂದೇ. ಆ ಎಲ್ಲ ಹಸಿವನ್ನು ಇಂಗಿಸಿ ಅವರಿಗೆ ಬದುಕನ್ನು ಕಲ್ಪಿಸಿಕೊಡಲಿಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ. ನಾವು ಕೂಡ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ ಮಾಡಿ ಸಾಕಷ್ಟು ಬೆಳವಣಿಗೆಗೆ ನಾವು ಪ್ರಯತ್ನಿಸಿದ್ದೇವೆ. ನಾನು ಮತ್ತೊಮ್ಮೆ ಈ ಡಯಾಸಿಸ್ ಆಗಿ 25 ವರ್ಷ ಆಯಿತು ಅಂತ ಹೇಳಿದರು, ಇದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. 25 ವರ್ಷ ದೊಡ್ಡದಲ್ಲ. ನಮ್ಮ ಯಾವುದೇ ಲೆಕ್ಕ ಇದ್ದರೆ ಬಿಫೋರ್ ಕ್ರೈಸ್ಟ್ BC ಅಂತ ಬರೀತೇವೆ. BC ಅಂದರೆ ಒಂದನೇ ಬಿಫೋರ್ ಕ್ರೈಸ್ಟ್ ಅಂತ. ಆಮೇಲೆ 2024 ವರ್ಷ ಆಯ್ತು. ಈಗ 2024 ವರ್ಷ ನಾವು ಬದುಕಿದ್ದೇವೆ. 25 ವರ್ಷ 2024 ಇಸ್ವಿಗೆ ಆಗುವಾಗ 25 ವರ್ಷ ಭಾಳ ಸಣ್ಣದು. ಆದರೆ ಸಮಾಜದಲ್ಲಿ ಇಂದ ಒಂದು ಸಮಾರಂಭ ಮಾಡಿ ನಾವೆಲ್ಲರೂ ಇನ್ನು ಮುಂದೆ ಕೂಡ ಹೀಗೆ ಇರಬೇಕು ಅಂತ ಹೇಳಿ ಆದರ್ಶವನ್ನು ತೋರಿಸೋದಕ್ಕಾಗಿ ಎಲ್ಲ ಧರ್ಮಗುರುಗಳಲ್ಲಿ ಸೇರಿದ್ದಾರೆ ಅಂತ ಹೇಳ್ತಾ ಅವರೆಲ್ಲರನ್ನು ಅಭಿನಂದಿಸ್ತಾ, ಇನ್ನು ಮುಂದೆ ಕೂಡ ನಮ್ಮ ಸಾಮರಸ್ಯ, ಶಾಂತಿ, ತಾಳ್ಮೆ, ಸ್ನೇಹ ಹಾಗೆ ಬೆಳೀಲಿ. ನಮ್ಮ ಒಳಗೆ ಎಲ್ಲ ರೀತಿಯಲ್ಲೂ ಕೂಡ ಪರಸ್ಪರ ಕೊಡುವ ತೆಗೆದುಕೊಳ್ಳುವಂಥದ್ದು. ಅಂದರೆ ನಾವು ಕೊಡಬೇಕಾದದ್ದು ವಿಶ್ವಾಸ, ಪಡ್ಕೊಳ್ಬೇಕಾದದ್ದು ನಿಮ್ಮ ಎಲ್ಲ. ಈಗ ನಾವು ಮನೆಯಲ್ಲಿ ತರಕಾರಿ ಮಾಡಿದರೆ ಯಾರು ಬೆಳೆಸಿದ ತರಕಾರಿ ಅಂತ ನಮಗೆ ಗೊತ್ತಿಲ್ಲ. ನಾವು ಅದನ್ನು ಬಟಾಟೆ ಅಥವಾ ಕ್ಯಾಬೇಜು ಅಥವಾ ಬೀಟ್ರೂಟ್ ಗುರುತು ಹಿಡಿತೇವೆ, ಅಲ್ಲದೆ ಯಾರು ಮಾಡಿದ್ದು ಅಂತ ಗುರುತು ಹಿಡಿಯೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಈ ಶ್ರಮಜೀವಿಗಳಿದ್ದೀರಿ. ಚೆನ್ನಾಗಿ ಶ್ರಮಜೀವಿ ಮಾಡೋದಕ್ಕೆ ನಿಮ್ಗೆ ಒಳ್ಳೆಯ ಫಲ ಕೊಡಲಿ. ಮಂಜುನಾಥ ಸ್ವಾಮಿ ಮತ್ತು ಆ ಯೇಸು ಕ್ರಿಸ್ತನ ಅನುಗ್ರಹದಿಂದ ನಿಮಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆ ಭವಿಷ್ಯ ಇರಲಿ ಅಂತ ಆಶಿಸಿ ನನ್ನನ್ನು ಕೂಡ ಇಲ್ಲಿಗೆ ಆಹ್ವಾನಿಸಿ ಈ ಕೂತ್ಕೊಳ್ಳೋ ಜೊತೆಗೆ ನಿಮ್ಮ ಜೊತೆಗೆ ಸುಲಭ ಹೊತ್ತಿದ್ದು ನನ್ನ ಬಾಲ್ಯದ ದಿನಗಳು ಸೈಂಟ್ ಜೋಸೆಫ್ನಲ್ಲಿ ಇದ್ದಂಥ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ನಾನು ಸುಮಾರು 6 ದಿವಸ ಧರ್ಮಸ್ಥಳದಲ್ಲಿ ಇರಲಿಲ್ಲ, ಹೊರಗೆ ಹೋಗಿದ್ದೆ. ಹಾಗಾಗಿ ಇವತ್ತು ತುಲಾಭಾರ ಇದೆ ಅಂಥೇಳಿ ಫೋನ್ ಬರ್ತಾ ಇದೆ ಬೆನ್ನಿಗೆ. ಹಾಗಾಗಿ ನಾನು ಮಧ್ಯದಲ್ಲಿ ಹೋದರೆ ಯಾರು ಕೂಡ ಅಪಾರ್ಥ ಮಾಡಿಕೊಡಬೇಡಿ. ಕ್ಷೇತ್ರದ ಸ್ವಾಮಿಯ ಸೇವೆಗಾಗಿ ನಾನು ಹೋಗಬೇಕಾಗಿದೆ. ಮತ್ತೊಮ್ಮೆ 25 ವರ್ಷ ಮಾಡಿದಂಥ ಈ ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ, ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಭವಿಷ್ಯದಲ್ಲಿ ಮಕ್ಕಳಿಗೆಲ್ಲ ಒಳ್ಳೆಯ ಜೀವನಗಳು ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಶುಭಾಶಯ. ಪೂಜ್ಯರೇ, ತಮ್ಮ ಅರ್ಥಪೂರ್ಣವಾದ ಶುಭ ನುಡಿಗೆ ಅಭಿವಂದನೆಗಳು. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಪರಮ ಪೂಜ್ಯ ಲಾರೆನ್ಸ್ ಬಿಷಪರಿಗೆ ಸನ್ಮಾನ್ಯ ಕಾರ್ಯ
ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗಡೆ ಅವರು ಈ ಕಾರ್ಯವನ್ನು ನಿರ್ವಹಿಸಿಕೊಡಲಿದ್ದಾರೆ. ಪೂಜ್ಯರೇ, ತಾವು ನಮ್ಮ ಧರ್ಮ ಪ್ರಾಂತ್ಯದ ಬಗೆಗಿನ ತಮ್ಮ ಪ್ರೀತಿ ಮತ್ತು ಗೌರವವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಾ ಇದ್ದೇವೆ. ತಮ್ಮ ಪ್ರೀತಿಗೆ ನಾವು ಚಿರಋಣಿಗಳು. ತಮ್ಮ ಪ್ರೀತಿಯನ್ನು ನಮ್ಮ ಧರ್ಮಾಧ್ಯಕ್ಷರನ್ನು ಗೌರವಿಸುವ ಮೂಲಕ ತೋರಿಸಿಕೊಟ್ಟಿದ್ದೀರಿ. ತಮಗೆ ಧರ್ಮ ಪ್ರಾಂತ್ಯದ ವತಿಯಿಂದ ಅಭಿವಂದನೆಗಳು.